ಸೊ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 10 ಸ್ಯಾಂಪಲ್ಸ್ ಈಚ್ ಆಫ್ ಸೈಜ್ 50 ಐಟಮ್ಸ್ ವೇರ್ ಇನ್ಸ್ಪೆಕ್ಟೆಡ್ ಆ್ಯಂಡ್ ದ ನಂಬರ್ಸ್ ಆಫ್ ದ ಡಿಫೆಕ್ಟಿವ್ಸ್ ಇನ್ ಈಚ್ ಆಫ್ ದೆಮ್ ವೇರ್ ಆ್ಯಸ್ ಫಾಲೋಸ್. ಸೊ ಅಂದರೆ ಸ್ಯಾಂಪಲ್ ಸೈಜ್ ಎಷ್ಟು 50 ಇತ್ತು. ಅದನ್ನು ಚೆಕ್ ಮಾಡಿದಾಗ ನಮಗೆ ಎಷ್ಟು ಡಿಫೆಕ್ಟಿವ್ಸ್ ಬಂತು ಅನ್ನೋದು ಟೇಬಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅಂಥದ್ದು 10 ಸ್ಯಾಂಪಲ್ಸ್ ತೊಗೊಂಡಿದ್ವಿ ಆಫ್ 50 ಸೈಜ್ ಈಚ್ದು. ಅದರಲ್ಲಿ ನಮಗೆ ಡಿಫೆಕ್ಟಿವ್ಸ್ ಎಷ್ಟು ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಡ್ರಾ ಕಂಟ್ರೋಲ್ ಚಾರ್ಟ್ ಫಾರ್ ದ ಅಬೋವ್ ಡೇಟಾ ಆ್ಯಂಡ್ ಇಂಟರ್ಪ್ರಿಟ್ ದ ಸೇಮ್. ಸೊ ನಿಮಗೆ ಡೇಟಾ ಕೊಟ್ಟ ತಕ್ಷಣ ಗೊತ್ತಾಗಬೇಕು ನಮಗೆ ಇದರಿಂದ ನಾವು ಯಾವ ಚಾರ್ಟನ್ನು ನಾವು ತೆಗಿಬಹುದು ಅಂತ. ಸೊ ನಾವು ಆವಾಗಲೇ ನೋಡಿದ್ವಲ್ಲ ಯಾವುದು ಚಾರ್ಟ್ ಬರುತ್ತೆ ಇದರಲ್ಲಿ, ಬಿಕಾಸ್ ಕೆ ಸ್ಯಾಂಪಲ್ಸ್ ಇದೆ ಆಫ್ ಎನ್ ಸ್ಯಾಂಪಲ್ ಸೈಜ್ ಅಂತ ಇದ್ದರೆ ಆ್ಯಂಡ್ ನಂಬರ್ ಆಫ್ ಡಿಫೆಕ್ಟಿವ್ಸ್ ಡಿ ಅಂತ ಇರುತ್ತೆ. ಅಂದರೆ ಅದು ಯಾವ ಚಾರ್ಟ್ ಬರುತ್ತೆ, ಎನ್ ಪಿ ಆರ್ ಡಿ ಚಾರ್ಟ್ ಬರುತ್ತಲ್ಲ. ಸೊ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ಸ್ ಡೈರೆಕ್ಟ್ಲಿ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಸ್ಟ್ಯಾಂಡರ್ಡ್ಸ್ ಕೊಟ್ಟಿಲ್ಲ ಅಲ್ಲ. ಸೊ ಅದರಿಂದ ನಾವು ಪಿ ಬಾರನ್ನು ಕಂಡುಹಿಡ್ಕೊಬೇಕು. ಸೊ ನಮಗೆ ಕೊಟ್ಟಿಲ್ಲ ಸ್ಟ್ಯಾಂಡರ್ಡ್ಸು. ಸೊ ಅದಕ್ಕೆ ನಾವು ಪಿ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಪಿ ಬಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಮೇಷನ್ ಡಿ ಡಿವೈಡೆಡ್ ಬೈ ಎನ್ ಇಂಟು ಕೆ, ವೇರ್ ಸಮೇಷನ್ ಡಿ ಎಷ್ಟಾಗುತ್ತೆ, ನಂಬರ್ ಆಫ್ ಡಿಫೆಕ್ಟಿವ್ಸು 25 ಆಗುತ್ತೆ, ಡಿವೈಡೆಡ್ ಬೈ ಎನ್ ಅಂದರೆ ಸ್ಯಾಂಪಲ್ ಸೈಜ್ ಎಷ್ಟಿದೆ. ಸ್ಯಾಂಪಲ್ ಸೈಜ್ ಎಷ್ಟು ಇವಾಗ 50 ಅಲ್ವಾ, ಆ್ಯಂಡ್ ಇಂಟು ಕೆ ಅಂತಂದರೆ ಅಂಥದ್ದು ಎಷ್ಟು ಸ್ಯಾಂಪಲ್ಸ್ ಇದೆ ಅಂತ, ನಂಬರ್ ಆಫ್ ಸ್ಯಾಂಪಲ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರಲ್ವ ಡೇಟಾದಲ್ಲಿ ಸ್ಯಾಂಪಲ್ ನಂಬರ್ಸು 10 ಸ್ಯಾಂಪಲ್ಸ್ ಇದೆ. ಸೊ ಇಂಟು 10 ಮಾಡಿದಾಗ ಪಿ ಬಾರ್ ಎಷ್ಟು ಬರುತ್ತೆ ನಮಗೆ 0.05 ಬರುತ್ತೆ. ಸೊ ಇವಾಗ ಎನ್ ಪಿ ಆರ್ ಡಿ ಚಾರ್ಟಲ್ಲಿ ನಾವು ಸೆಂಟ್ರಲ್ ಲೈನು ಅವೆಲ್ಲ ಹೆಂಗೆ ಕಂಡುಹಿಡಿತೀವಿ ಕಂಟ್ರೋಲ್ ಲಿಮಿಟ್ಸನ್ನು. ಸೊ ಸೆಂಟ್ರಲ್ ಲೈನ್ಗೆ ಏನು ಬರುತ್ತೆ ಎನ್ ಪಿ ಬಾರ್ ಅಂತ. ಸೊ ವ್ಯಾಲ್ಯೂ ಹಾಕಿ ಕ್ಯಾಲ್ಕುಲೇಟ್ ಮಾಡಿ 2.5 ಬರುತ್ತೆ. ಅದೇ ಥರ ಲೋವರ್ ಕಂಟ್ರೋಲ್ ಲಿಮಿಟ್ ಫಾರ್ಮುಲಾ ಎನ್ ಪಿ ಬಾರ್ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್. ಸೊ ಸಿಂಪ್ಲಿಫೈ ಮಾಡಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವಾಗ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಸಿನ್ಸ್ ಫ್ರೀಕ್ವೆನ್ಸಿ ಕೆನಾಟ್ ಬಿ ನೆಗೆಟಿವ್, ಇಟ್ ಈಸ್ ಟೇಕನ್ ಆಸ್ 0. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎನ್ ಪಿ ಬಾರ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್ ಮಾಡಿದರೆ ಎಷ್ಟು ಬರುತ್ತೆ 7.1233. ಸೊ ಇವಾಗ ಅದನ್ನೇ ಗ್ರಾಫಲ್ಲಿ ಪ್ಲಾಟ್ ಮಾಡಿ ಎಲ್ಲ ಸೆಂಟ್ರಲ್ ಲೈನು ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟು ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ನ ಫಸ್ಟು ಚಾರ್ಟ್ ಹಾಕ್ಕೊಳ್ಳಿ. ಆಮೇಲೆ ಫ್ರೀಕ್ವೆನ್ಸಿ ಮತ್ತು ಆ ಸ್ಯಾಂಪಲ್ ನಂಬರ್ಸಲ್ಲಿ ಎಷ್ಟು ಡಿಫೆಕ್ಟಿವ್ಸ್ ಇದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಒಂದನೇ ಸ್ಯಾಂಪಲಲ್ಲಿ 1 ಡಿಫೆಕ್ಟಿವ್ ಇದೆ, ಎರಡನೇ ಸ್ಯಾಂಪಲಲ್ಲಿ 3 ಡಿಫೆಕ್ಟಿವ್ಸ್ ಇದೆ, ಮೂರನೇ ಸ್ಯಾಂಪಲಲ್ಲಿ 4 ಡಿಫೆಕ್ಟಿವ್ ಇದೆ. ಅದೇ ಥರ ಇವಾಗ 1ನೇ ಸ್ಯಾಂಪಲಲ್ಲಿ 1 ಡಿಫೆಕ್ಟಿವ್, 2ನೇ ಸ್ಯಾಂಪಲಲ್ಲಿ 3, 3ನೇ ಸ್ಯಾಂಪಲಲ್ಲಿ 4, ಇದೇ ಥರ ಎಲ್ಲ ಪ್ಲಾಟ್ ಮಾಡಿದಾಗ ಎಲ್ಲ ಏನು ಬರುತ್ತೆ ವಿದಿನ್ ದ ಲಿಮಿಟ್ಸ್ ಬರುತ್ತಲ್ಲ, ಎಲ್ಲ ರೇಂಜಸ್ ಎಲ್ಲ ನಂಬರ್ ಆಫ್ ಡಿಫೆಕ್ಟಿವ್ಸು ವಿದಿನ್ ದ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್ ಬರುತ್ತೆ. ಸೊ ಅದಕ್ಕಾಗಿ ನಾವು ಏನಂತ ಹೇಳ್ತೇವೆ, ಅದು ದ ಪ್ರೊಸೆಸ್ ಈಸ್ ಅಂಡರ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇನ್ ಥಿಂಗ್ ಏನು, ನೀವು ಯಾವ ಚಾರ್ಟ್ನ ನಾವು ಯೂಸ್ ಮಾಡಬೇಕು ಅಂತ ಗೊತ್ತಾದರೆ ನೀವು ಈಸಿಲಿ ಕಂಟ್ರೋಲ್ ಲಿಮಿಟ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. ಸೊ ಈಸಿಲಿ ನಿಮ್ಮ ಕಂಟ್ರೋಲ್ ಲಿಮಿಟ್ಸ್ ಸಿಕ್ತಂದರೆ ಸಾಕು, ಗ್ರಾಫಲ್ಲಿ ಹಾಕಿಬಿಟ್ಟು ಮತ್ತು ಎಲ್ಲ ಡಿಫೆಕ್ಟಿವ್ಸ್ ಆಯಿತು ಎಲ್ಲ ವ್ಯಾಲ್ಯೂಸನ್ನು ನೀವು ಪ್ಲಾಟ್ ಮಾಡಿದರೆ ಗೊತ್ತಾಗುತ್ತೆ. ಇಫ್ ಆಲ್ ಪಾಯಿಂಟ್ಸ್ ಲೈಸ್ ವಿದಿನ್ ದ ಲಿಮಿಟ್ಸ್ ದ ಪ್ರೊಸೆಸ್ ಈಸ್ ಅಂಡರ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್, ಅದರ್ವೈಸ್ ಇಟ್ ಈಸ್ ನಾಟ್ ಅಂತ. ಸೊ ಇದು ಕೂಡ ಅದೇ ಥರ ದ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ದ ನಂಬರ್ ಆಫ್ ನಿಟ್ಟಿಂಗ್ ಡಿಫೆಕ್ಟ್ಸ್ ಇನ್ ಅ ಯೂನಿಟ್ ಲೆಂತ್ ಆಫ್ ಕ್ಲಾತ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅ ಟೆಕ್ಸ್ಟೈಲ್ ಮಿಲ್. ಸೊ ಇಲ್ಲಿ ಡೇಟಾ ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ ಕಂಟ್ರೋಲ್ ಚಾರ್ಟ್ ವಿತ್ ಲ್ಯಾಂಬ್ಡಾ ಡ್ಯಾಶ್ ಈಸ್ ಈಕ್ವಲ್ಸ್ ಟು 3. ಸೊ ಇವಾಗ ಅವರು ಡೇಟಾದಲ್ಲೇ ಕೊಟ್ಬಿಟ್ಟಿದ್ದಾರೆ ಲ್ಯಾಂಬ್ಡಾ ಡ್ಯಾಶ್ ಅಂತ. ಸೊ ಲ್ಯಾಂಬ್ಡಾ ಡ್ಯಾಶ್ ಅಂತಂದರೆ ನಮ್ಗೆ ಏನು ಬರುತ್ತೆ, ಸಿ ಚಾರ್ಟ್ ಬರುತ್ತಲ್ವ. ಸೊ ಅದೇ ಥರ ಮತ್ತು ಕೇಳಿದ್ದಾರೆ ಇಸ್ ದ ಪ್ರೊಸೆಸ್ ಅಂಡರ್ ಕಂಟ್ರೋಲ್ ಅಂತ. ಸೊ ಈಗ ನಮಗೆ ಲ್ಯಾಂಬ್ಡಾ ಡ್ಯಾಶ್ ಗೊತ್ತಿದೆ ಅಂದರೆ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಎಲ್ಲ ಲಿಮಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಾರ್ಮುಲಾದಲ್ಲಿ ಹಾಕಿ, ಆ್ಯಂಡ್ ಎಲ್ಲನೂ ಚಾರ್ಟನ್ನು ಡ್ರಾ ಮಾಡಿಬಿಟ್ಟು ಎಲ್ಲ ವ್ಯಾಲ್ಯೂಸ್ ಅದನ್ನು ಪ್ಲಾಟ್ ಮಾಡಿ. ಇಲ್ಲಿ ನೋಡಿ ಎಲ್ಲ ವ್ಯಾಲ್ಯೂಸು ವಿದಿನ್ ದ ಲಿಮಿಟ್ಸ್ ಬಿದ್ದಿದೆ. ಸೊ ಅದಕ್ಕಾಗಿ ಏನಂತ ಹೇಳ್ತೇವೆ ನಾವಿಲ್ಲಿ, ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೇವೆ. ಇದು ಕೂಡ ಅದೇ ಥರ ದ ಫಾಲೋಯಿಂಗ್ ಆರ್ ದ ನಂಬರ್ ಆಫ್ ಡಿಫೆಕ್ಟ್ಸ್ ಅಬ್ಸರ್ವ್ಡ್ ಇನ್ ಕಾಟನ್ ಬ್ಲ್ಯಾಂಕೆಟ್ಸ್ ಪಾಸಿಂಗ್ ಫ್ರಮ್ ದ ಪ್ರೊಸೆಸ್, ಕನ್ಸ್ಟ್ರಕ್ಟ್ ದ ಕಂಟ್ರೋಲ್ ಚಾರ್ಟ್ ಫಾರ್ ದ ನಂಬರ್ ಆಫ್ ಡಿಫೆಕ್ಟ್ಸ್. ಸೊ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನು ಡೇಟಾ ಗೊತ್ತಿಲ್ಲ. ಸೊ ಅದಕ್ಕೆ ಆಮೇಲೆ ಏನಾಗುತ್ತೆ, ಇದು ಸಿ ಚಾರ್ಟ್ ಥರ ಆಗುತ್ತಲ್ವ, ಬಿಕಾಸ್ ಇಲ್ಲಿ ಎಲ್ಲ ಸ್ಯಾಂಪಲ್ಸ್ ಇದೆ, ಅದರಲ್ಲಿ ನಂಬರ್ ಆಫ್ ಡಿಫೆಕ್ಟಿವ್ಸ್ ಇದೆ. ಸೊ ಈಗ ಈ ಥರ ನೀವು ಎಲ್ಲ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಗ್ರಾಫಲ್ಲಿ ಪ್ಲಾಟ್ ಮಾಡಿ. A quality control inspector has taken 10 samples of size 4 packets each from a potato chip company. The contents of the sample are given below. ಸೊ ಇವಾಗ ಅವರು ಸ್ಯಾಂಪಲ್ ಸೈಜ್ ಎಷ್ಟಿದೆ 4 ಇದೆ, ಅಂಥದ್ದು 10 ಸ್ಯಾಂಪಲ್ಸ್ ಅವ್ರು ತೊಗೊಂಡಿದ್ದಾರೆ ಚಿಪ್ ಕಂಪ್ನಿಯಿಂದ. ಸೊ ಅದ್ರದ್ದು ಕಂಟೆಂಟ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಅದ್ರದ್ದು ವೇಟ್ಸ್ ಎಲ್ಲ ಕೊಟ್ಟಿದ್ದಾರೆ.
So on the basis of the above data, find the control limits for mean and range by computing the values of mean and range. ಸೊ ಇದು above data ಯೂಸ್ ಮಾಡಿಕೊಂಡು ನಾವು ಮೀನ್ ಮತ್ತು ರೇಂಜ್ ವ್ಯಾಲ್ಯೂವನ್ನು ಕಂಡುಹಿಡಿದ್ಬಿಟ್ಟು ಆಮೇಲೆ ಕಂಟ್ರೋಲ್ ಲಿಮಿಟ್ಸನ್ನು ಕಂಡುಹಿಡಿಯೋದು. ಸೊ ಫಸ್ಟ್ ನೋಡಿ, ಇಲ್ಲಿ ನಮಗೆ ಈಗ ಸ್ಟ್ಯಾಂಡರ್ಡ್ಸ್ ಕೊಟ್ಟಿಲ್ಲ ಅಲ್ಲ. ಸೊ ಸ್ಟ್ಯಾಂಡರ್ಡ್ಸ್ ಕೊಟ್ಟಿಲ್ಲ ಅಂದರೆ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋಕೆ, ಈಗ ಮೀನ್ ಆ್ಯಂಡ್ ರೇಂಜ್ ಹೇಳಿದ್ದಾರೆ ಅಂದರೆ ಅದು ಆಬ್ವಿಯಸ್ಲಿ ಆರ್ ಚಾರ್ಟ್ ಅಥವಾ ಎಕ್ಸ್ ಬಾರ್ ಚಾರ್ಟ್ ಥರ ಬರುತ್ತೆ. ಸೊ ಇವಾಗ ನಮಗೆ ಡೇಟಾ ಸ್ಟ್ಯಾಂಡರ್ಡ್ಸ್ ಕೊಟ್ಟಿಲ್ಲ ಅಲ್ಲ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ಸ್. ಸೊ ನಾವು ಸ್ಟ್ಯಾಂಡರ್ಡ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಕ್ಸ್ ಡಬಲ್ ಬಾರ್ ಅಂದರೆ ಯಾವ ಥರ ಫಸ್ಟು ಎಕ್ಸ್ ಡಬಲ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಡಬಲ್ ಬಾರ್ ಫಾರ್ಮುಲಾ ಏನು, ಸಮೇಷನ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್. ಸೊ ಈ ಡೇಟಾಯಿಂದ ನಾವು ಫಸ್ಟು ಸಮೇಷನ್ ಎಕ್ಸ್ ತೊಗೊಳ್ಳೋಣ. ಸಮೇಷನ್ ಎಕ್ಸ್ ಅಂದರೆ ಆ ಸ್ಯಾಂಪಲ್ ಇರುತ್ತಲ್ಲ, ಆ ಸ್ಯಾಂಪಲಲ್ಲಿ ಇವಾಗ ಫಸ್ಟ್ ಸ್ಯಾಂಪಲ್ ತೊಗೊಂಡ್ರೆ ಅದರಲ್ಲಿ 4 ಚಿಪ್ಸ್ ಪ್ಯಾಕೆಟ್ ಇರುತ್ತೆ. ಸೊ 4 ಚಿಪ್ಸ್ ಪ್ಯಾಕೆಟ್ದು ವೇಟ್ಸ್ ಏನಿದೆ 12.5, 12.3, 12.6, 12.7. ಸೊ ಅದನ್ನೆಲ್ಲ ಸಮ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ 50.1. ಸೊ ಇದೇ ಥರ ಎಲ್ಲ ಸ್ಯಾಂಪಲ್ಗೂ ಏನು ಮಾಡಿ ವೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅದೇ ಸಮೇಷನ್ ಎಕ್ಸ್ ಆಗುತ್ತೆ. ಸೊ ಈಗ ಎಕ್ಸ್ ಬಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಸಮೇಷನ್ ಎಕ್ಸ್ ಅಂದರೆ ಇದೆ, ಡಿವೈಡೆಡ್ ಬೈ ಎನ್ ಅಂದರೆ ಎಷ್ಟು ಸ್ಯಾಂಪಲ್ ಅಂದರೆ ನಾವು ಇವಾಗ ಸಮೇಷನ್ ಎಕ್ಸ್ ಎಷ್ಟು ನಂಬರ್ಸ್ದು ಎಷ್ಟು ಪ್ಯಾಕೆಟ್ಸ್ ತೆಗೆದಿದ್ದೇವೆ, 4 ಪ್ಯಾಕೆಟ್ಸು ತೆಗೆದಿದ್ದೀವಲ್ಲ. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಕ್ಸ್ ಬಾರ್ ಸಿಗುತ್ತೆ. ಆಮೇಲೆ ಅದನ್ನೇ ಸಮೇಷನ್ ಎಕ್ಸ್ ಬಾರ್ ಮಾಡಿಕೊಂಡ್ರೆ 125 ಸಿಗುತ್ತೆ. ಮತ್ತು ರೇಂಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋವೆಸ್ಟ್ ವ್ಯಾಲ್ಯೂ. ಸೊ ಇವಾಗ 1ನೇ ಎಂಟ್ರಿದಲ್ಲಿ ನೋಡಿ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ 12.7 ಇದೆ. ಅದೇ ಥರ ಲೋವೆಸ್ಟ್ ವ್ಯಾಲ್ಯೂ ಏನಿದೆ, ಲೋವೆಸ್ಟ್ ವೇಟ್ ಯಾವುದು, ಯಾವ ಪ್ಯಾಕೆಟು 12.3. ಸೊ ಆ ಥರ ಮಾಡಿದಾಗ ನಮಗೆ ರೇಂಜ್ ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ, ಎಕ್ಸ್ ಡಬಲ್ ಬಾರ್ ಅಂದರೆ ಸಮೇಷನ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಕೆ. ಸಮೇಷನ್ ಎಕ್ಸ್ ಬಾರ್ ಎಷ್ಟು ಸಿಕ್ಕಿದೆ 125 ಡಿವೈಡೆಡ್ ಬೈ ಕೆ ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸ್ ಎಷ್ಟಿದೆ 10 ಅಂತ. ಸೊ ಎಷ್ಟು ಬರುತ್ತೆ ಎಕ್ಸ್ ಡಬಲ್ ಬಾರ್ 12.5. ಅದೇ ಥರ ರೇಂಜ್ ಆರ್ ಬಾರ್ ಅಂದರೆ ಏನು ಬರುತ್ತೆ, ಸಮೇಷನ್ ಆರ್ ಡಿವೈಡೆಡ್ ಬೈ ಕೆ. ಸೊ ಸಮೇಷನ್ ಆರ್ ಮಾಡ್ಕೊಂಡಾಗ ಎಷ್ಟು ಬಂತು 3.7 ಡಿವೈಡೆಡ್ ಬೈ ಕೆ ಅಂದರೆ 10 ಈಸ್ ಈಕ್ವಲ್ಸ್ ಟು 0.37 ಬರುತ್ತೆ. ಸೊ ಈ ಎಕ್ಸ್ ಬಾರ್ ಮತ್ತು ಆರ್ ಬಾರ್ ಸಿಕ್ಕಿದೆ ಎಲ್ಲ ವ್ಯಾಲ್ಯೂಸು. ಇದರಿಂದ ನೀವು ಎಕ್ಸ್ ಬಾರ್ ಚಾರ್ಟಿಗೆ ಮತ್ತು ಆರ್ ಚಾರ್ಟಿಗೆ ಏನು ಮಾಡಿ ಕಂಟ್ರೋಲ್ ಲಿಮಿಟ್ಸನ್ನು ಕಂಡುಹಿಡ್ಕೊಳ್ಳಿ. ಫಾರ್ಮುಲಾ ಗೊತ್ತಿದೆಯಲ್ಲ ಅದೇ ಥರ. acceptance sampling or product control ಅಂತ. The manufactured lot will be accepted after inspection and confirmation of the ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಸೊ ಇವಾಗ ನಾವು ಓನ್ಲಿ ಆಫ್ಟರ್ ಇನ್ಸ್ಪೆಕ್ಷನ್ ಆದಮೇಲೆ ಮತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಆ ಲಾಟನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಬರುತ್ತೆ. ಅಂದರೆ ಇವಾಗ ನಾವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ವಲ್ಲ, ವಿದಿನ್ ದ ಲಿಮಿಟ್ಸ್ ಬಿದ್ದರೆ ಮಾತ್ರ ನಾವು ಎಂಟೈರ್ ಲಾಟನ್ನು ಅಕ್ಸೆಪ್ಟ್ ಮಾಡ್ತೇವೆ, ಅದರ್ವೈಸ್ ವಿ ರಿಜೆಕ್ಟ್ ಇಟ್. ಸೊ ಅದೇ ಥರ ದೇರ್ ಆರ್ 2 ಇಂಪಾರ್ಟೆಂಟ್ ಇನ್ಸ್ಪೆಕ್ಷನ್ ಮೆಥಡ್ಸ್. 2 ಮೆಥಡ್ ಇದೆ. ಒಂದನೇದು ಥ್ರೂ 100% ಇನ್ಸ್ಪೆಕ್ಷನ್, ದಟ್ ಈಸ್ ಬೈ ಇನ್ಸ್ಪೆಕ್ಟಿಂಗ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಲಾಟ್. ಅಂದರೆ 100% ಇನ್ಸ್ಪೆಕ್ಷನ್ ಅಂದರೆ ಏನಾಗುತ್ತೆ, ಆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗಿದ್ದ ಲಾಟ್ ಇರುತ್ತಲ್ಲ ಅದರಲ್ಲಿರೋ ಒಂದೊಂದು ವಸ್ತುವನ್ನು ಕೂಡ ನಾವು ಅದನ್ನು ಏನು ಮಾಡಬೇಕು, ಇನ್ಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ನಾವೇನಂತ ಹೇಳ್ತೇವೆ 100% ಇನ್ಸ್ಪೆಕ್ಷನ್ ಅಂತ ಹೇಳ್ತೇವೆ. ಮತ್ತು ಇನ್ನೂ ಒಂದು ಮೆಥಡ್ ಯಾವುದು, ಥ್ರೂ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಆರ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಮೆಥಡ್ಸ್. ಇನ್ನೊಂದು ಮೆಥಡ್ ಯಾವುದು, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ. ಅಂದರೆ ಕಂಪ್ಲೀಟ್ ಲಾಟನ್ನು ನಾವು ಇನ್ಸ್ಪೆಕ್ಷನ್ ಮಾಡೋದಿಲ್ಲ, ಓನ್ಲಿ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಆ ಲಾಟಿಂದ ಆ ಲಾಟ್ ಮೇಲೆ ನಾವು ಇನ್ಸ್ಪೆಕ್ಷನನ್ನು ಮಾಡ್ತೀವಿ, ಮತ್ತು ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಮೆಥಡ್ಸ್ ಅಂತ. However, 100% inspection is impractical and expensive. Thus we adopt statistical techniques. ಇವಾಗ 100% ಇನ್ಸ್ಪೆಕ್ಷನ್ ಏನಾಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತಲ್ವ, ಆ್ಯಂಡ್ ಇಟ್ ಈಸ್ ಇಂಪ್ರಾಕ್ಟಿಕಲ್. ಇವಾಗ ನೋಡಿ 100 ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್ ಇರುತ್ತೆ. ಸೊ ನಾವು ಈಸಿಲಿ ಚೆಕ್ ಮಾಡ್ಬೋದು ಈಚ್ ಆ್ಯಂಡ್ ಎವ್ರಿ ಐಟಮ್. ಅದೇ 1000 ಇತ್ತು, 1 lakh ಪ್ರಾಡಕ್ಟ್ಸ್ ಇತ್ತು, 10 lakh ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದರೆ ಅದನ್ನ ನಾವು ಅದನ್ನು ಈಚ್ ಆ್ಯಂಡ್ ಎವ್ರಿ ಐಟಮ್ನ ನಾವು ಇನ್ಸ್ಪೆಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಅಲ್ವ, ಇಟ್ ಈಸ್ ಎಕ್ಸ್ಪೆನ್ಸಿವ್. ಅಂದರೆ ಇದಕ್ಕೆ ಲೇಬರು ತುಂಬ ಬೇಕಾಗುತ್ತೆ ಮತ್ತು ಇದು ಟೈಮ್ ಕನ್ಸ್ಯೂಮಿಂಗ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೇವೆ. ಇನ್ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ದೇರ್ ಆರ್ 2 ಮೆಥಡ್ಸ್. 2 ಮೆಥಡ್ ಇದೆ. ಒಂದು ಸಿಂಗಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ಆ್ಯಂಡ್ ಡಬಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ಅಂತ. ಈ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ದು ಏನು ಅಡ್ವಾಂಟೇಜಸ್ ಇದೆ ಅಂದರೆ, acceptance sampling helps us to decide whether desirable quality has been achieved for a batch of products. ಸೊ acceptance sampling ಇಂದ ನಮ್ಗೆ ಏನಾಗುತ್ತೆ, ನಮಗೆ ಬೇಕಾದಂಥ ಕ್ವಾಲಿಟಿ ಸಿಕ್ಕಿದೆಯಾ ಅಂತ ನಾವು ತಿಳ್ಕೊಳ್ಬಹುದು. ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಇಟ್ ಈಸ್ ಯೂಸ್ಡ್ ವೆನ್ ದ ಐಟಮ್ಸ್ ಆರ್ ಆಫ್ ಡಿಸ್ಟ್ರಕ್ಟಿವ್ ಇನ್ ನೇಚರ್. ಸೊ ಇದನ್ನ ನಾವು ಯಾವಾಗ ಯೂಸ್ ಮಾಡ್ಬೋದು, ಐಟಮ್ಸು ಈಸಿಲಿ ಹಾಳಾಗ್ತಾ ಇದ್ದರೆ ಅವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಈಸಿಲಿ ಡಿಫೆಕ್ಟಿವ್ ಆಗೋ ಥರ ಇದ್ದರೆ
ಆವಾಗ ಯೂಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಡಿಫೆಕ್ಟಿವ್ ಇದೆ ಆ ಸ್ಯಾಂಪಲಲ್ಲಿ ಅಂತ ಗೊತ್ತಾದಮೇಲೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದಾ ರಿಜೆಕ್ಟ್ ಮಾಡ್ಬೋದಾ ಅನ್ನೋ ಡಿಸಿಷನನ್ನು ನಾವು ತೊಗೊಳಕ್ಕೆ ಬರುತ್ತೆ. ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ಆ್ಯಸ್ 100% ಇನ್ಸ್ಪೆಕ್ಷನ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ 100% ಇನ್ಸ್ಪೆಕ್ಷನ್ ಅಂದರೆ ಅದಕ್ಕೆ ತುಂಬ ಲೇಬರ್ ಬೇಕಾಗುತ್ತೆ ಮತ್ತು ಟೈಮು ಕನ್ಸ್ಯೂಮ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇದು ಲೆಸ್ ಎಕ್ಸ್ಪೆನ್ಸಿವ್ ಬಿಕಾಸ್ ಇನ್ಸ್ಪೆಕ್ಷನ್ ಈಸ್ ಡನ್ ಓನ್ಲಿ ಆನ್ ದ ಸ್ಯಾಂಪಲ್ಸ್ ಅಂತ. ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಇದರಲ್ಲಿ, ದೇರ್ ಈಸ್ ಅ ರಿಸ್ಕ್ ಆಫ್ ಅಕ್ಸೆಪ್ಟಿಂಗ್ ಅ ಬ್ಯಾಡ್ ಲಾಟ್ ಆ್ಯಂಡ್ ರಿಜೆಕ್ಟಿಂಗ್ ಅ ಗುಡ್ ಲಾಟ್ ಸಿನ್ಸ್ ವೆರಿಫಿಕೇಷನ್ ಈಸ್ ಡನ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಸ್ಯಾಂಪಲ್ಸ್. ಸೊ ಇಲ್ಲಿ ನಾವು ಓನ್ಲಿ ಸ್ಯಾಂಪಲ್ಸ್ ಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಒಂದೊಂದು ಸಲ ಏನಾಗುತ್ತೆ, ನಾವು ಆ ಬ್ಯಾಡ್ ಲಾಟನ್ನು ನಾವು ಅಕ್ಸೆಪ್ಟ್ ಮಾಡ್ಬೋದು ಆ್ಯಂಡ್ ಗುಡ್ ಲಾಟನ್ನು ನಾವು ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಟೈಮ್ಲಿ ಐಡೆಂಟಿಫಿಕೇಷನ್ ಆಫ್ ದ ಪ್ರೊಡಕ್ಷನ್ ಆಫ್ ಡಿಫೆಕ್ಟಿವ್ಸ್ ಕೆನಾಟ್ ಬಿ ಅಚೀವ್ಡ್. ಸೊ ಅಂದರೆ ನಮಗೆ ಯಾವ ಥರ ನಮಗೆ ಅಂದರೆ ಟೈಮ್ಲಿ ಐಡೆಂಟಿಫಿಕೇಷನ್ನು ಆಗೋದಿಲ್ಲ. ಬಿಕಾಸ್ ಅಂದರೆ ಒಂದೊಂದು ಸಲ ಸ್ಯಾಂಪಲಲ್ಲಿ ಒಂದು ಸ್ಯಾಂಪಲ್ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಏನು ಡಿಫೆಕ್ಟಿವ್ ಇರ್ಬೋದು, ಅದೇ ಥರ ನೆಕ್ಸ್ಟ್ ಸ್ಯಾಂಪಲ್ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಎಲ್ಲ ಡಿಫೆಕ್ಟಿವ್ ಇರಬಹುದಲ್ಲ. ಸೊ ಆ ಥರ ಕೂಡ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಈ ಸಿಂಗಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ಅಂದರೆ ಏನಂದರೆ, ಇನ್ ಸಿಂಗಲ್ ಸ್ಯಾಂಪ್ಲಿಂಗ್ ಅ ರ್ಯಾಂಡಮ್ ಸ್ಯಾಂಪಲ್ ಈಸ್ ಡ್ರಾನ್ ಫ್ರಮ್ ಲಾಟ್. ಈಚ್ ಐಟಮ್ ಇನ್ ದ ಸ್ಯಾಂಪಲ್ ಈಸ್ ಎಕ್ಸಾಮಿನ್ಡ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ದ ಕನ್ಕ್ಲೂಷನ್ ವಿಲ್ ಬಿ ಡ್ರಾನ್. ಸಿಂಗಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನಲ್ಲಿ ಏನಾಗುತ್ತೆ, ಹೆಸರಲ್ಲೇ ಇದೆ ಸಿಂಗಲ್ ಸ್ಯಾಂಪ್ಲಿಂಗ್ ಅಂದರೆ ಆ ಒಂದೇ ಒಂದು ರ್ಯಾಂಡಮ್ ಸ್ಯಾಂಪಲನ್ನು ನಾವು ಡ್ರಾನ್ ಮಾಡ್ತೀವಿ. ಈಗ ಕಂಪ್ಲೀಟ್ ಲಾಟ್ ಇದೆಯಲ್ಲ, ಆ ಲಾಟಿಂದ ಇವಾಗ ಒಂದು 1000 ಇದೆ ಅಂತ ತಿಳ್ಕೊಳ್ಳಿ ಲಾಟ್ ಸೈಜು. ನಾನು ಇದೇ ಎಕ್ಸಾಂಪಲ್ ತೊಗೊಳ್ತೀನಿ. 1000 ಲಾಟ್ ಸೈಜ್ ಇದೆ ಅಂದರೆ ಅದರಲ್ಲಿ ನಾವು ಇವಾಗ 100 ಸ್ಯಾಂಪಲ್ಸ್ 100 ಏನು ಸ್ಯಾಂಪಲ್ ಸೈಜ್ ಇರುವಂಥದ್ದು ಒಂದು ಸ್ಯಾಂಪಲ್ನ ತೊಗೊಳ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ಆ 100 ಸ್ಯಾಂಪಲ್ ಸೈಜ್ ಏನಿದೆ 100 ಇಲ್ಲ. ಸೊ ಆ 100 ಐಟಮ್ ಇರುತ್ತಲ್ಲ ಸ್ಯಾಂಪಲಲ್ಲಿ, ಅವೆಲ್ಲವನ್ನು ಕೂಡ ನಾವು ಇವಾಗ ಎಕ್ಸಾಮಿನ್ ಮಾಡ್ತೇವೆ. ಡಿಪೆಂಡಿಂಗ್ ಆನ್ ದ ಆಮೇಲೆ ಆ 100 ಐಟಮ್ಸಲ್ಲಿ ಎಷ್ಟು ಡಿಫೆಕ್ಟಿವ್ಸ್ ಬರುತ್ತೆ ಅದ್ರ ಮೇಲೆ ನಾವು ಕನ್ಕ್ಲೂಷನನ್ನು ತೆಗಿತೇವೆ. ಅಂದರೆ in a single sampling plan, the decision about accepting or rejecting a lot is based on one sample only. ಸೊ ಇದರಲ್ಲಿ ಏನಾಗುತ್ತೆ, ಸಿಂಗಲ್ ಸ್ಯಾಂಪ್ಲಿಂಗಲ್ಲಿ ನಾವು ಯಾವುದೊಂದು ಸ್ಯಾಂಪಲ್ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಡಿಸೈಡ್ ಆಗುತ್ತೆ ಏನು ನಾವು ಆ ಲಾಟ್ನ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನೋದು. ದ ಪ್ರೊಸೀಜರ್ ಆಫ್ ಸಿಂಗಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ವಿಲ್ ಬಿ ಆ್ಯಸ್ ಬಿಲೋ. ಈ ಥರ ಬಿಲೋ ಇದೆ. ಏನಿದೆ ಪ್ರೊಸೀಜರ್ ಅಂದರೆ, ಲೆಟ್ ಎನ್ ಬಿ ದ ಲಾಟ್ ಸೈಜ್. ಸೊ ಪೂರಾ ಕಂಪ್ಲೀಟ್ ಲಾಟ್ ಸೈಜ್ ಏನು ಎನ್. ಇವಾಗ ನಾನು ಎಕ್ಸಾಂಪಲಿಗೆ ತೊಗೊಂಡಿರೋದ್ರಲ್ಲಿ ಎನ್ ಸೈಜ್ ಎನ್ ಏನಾಗುತ್ತೆ 1000 ಅಲ್ವಾ, ಬಿಕಾಸ್ ದ ಎಂಟೈರ್ ಲಾಟ್ ಸೈಜ್ ಏನಿದೆ 1000 ಅಂತ ಇಟ್ಕೊಂಡಿದ್ದೇನೆ. ಎನ್ ಬಿ ದ ಸ್ಯಾಂಪಲ್ ಸೈಜ್. ಸೊ ಎನ್ ಅಂದರೆ ಎಷ್ಟಿರಬೇಕು, ಎನ್ ಅಂದರೆ ನಾವೇನು ತೊಗೊಂಡಿದ್ದೀವಿ ಸ್ಯಾಂಪಲ್ ಸೈಜು, ಆ 1000 ಸ್ಯಾಂಪಲ್ಸಿಂದ 100 ತೊಗೊಂಡಿದ್ದೀವಲ್ಲ. ಸೊ ಸ್ಯಾಂಪಲ್ ಸೈಜ್ ಎಷ್ಟು ಬರುತ್ತೆ, 100 ಬರುತ್ತೆ. ಮತ್ತು ಡಿ ಬಿ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ಇನ್ ದ ಸ್ಯಾಂಪಲ್ಸ್. ಇವಾಗ ಕನ್ಸಿಡರ್ ಮಾಡಿ ಇವಾಗ 100 ಐಟಮ್ಸ್ ಏನು ತೊಗೊಂಡಿದ್ದೀವಲ್ಲ ಸ್ಯಾಂಪಲಲ್ಲಿ, ಅದರಲ್ಲಿ ನಮ್ಗೆ ಇವಾಗ 5 ಡಿಫೆಕ್ಟಿವ್ಸ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಅದನ್ನು ಏನಂತ ಹೇಳ್ತೇವೆ, ನಂಬರ್ ಆಫ್ ಡಿಫೆಕ್ಟಿವ್ಸ್ ಅಂತ ಹೇಳ್ತೇವೆ. ಸೊ ಆ 100 ಸ್ಯಾಂಪಲಲ್ಲಿ ನಮ್ಗೆ ಇವಾಗ 5 ಡಿಫೆಕ್ಟಿವ್ ಸಿಕ್ಕಿದೆ, ಅದು ಡಿ ಆಗುತ್ತೆ. ಆ್ಯಂಡ್ ಸಿ ಬಿ ಆ್ಯನ್ ಅಕ್ಸೆಪ್ಟೆನ್ಸ್ ನಂಬರ್. ಸೊ ಅಕ್ಸೆಪ್ಟೆನ್ಸ್ ನಂಬರ್ ಅಂದರೆ ಏನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಫೆಕ್ಟಿವ್ಸ್ ಅಲೌಡ್ ಇನ್ ದ ಸ್ಯಾಂಪಲ್. ನಾವು ಒಂದು ಸ್ಯಾಂಪಲ್ ಏನು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಡಿಫೆಕ್ಟಿವ್ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅನ್ನೋದಕ್ಕೆ ಏನಂತ ಹೇಳ್ತೀವಿ, ಸಿ ಇಂದ ಡಿನೋಟ್ ಮಾಡ್ತೀವಿ, ಅದು ಅಕ್ಸೆಪ್ಟೆನ್ಸ್ ನಂಬರ್. ಸೊ ಈಗ ನಮ್ಮ ಎಕ್ಸಾಂಪಲ್ ನಾವೇನು ಇಟ್ಕೊಳ್ಳೋಣ, ಮ್ಯಾಕ್ಸಿಮಮ್ 7 ಡಿಫೆಕ್ಟಿವ್ಸ್ ಇರ್ಬೋದು. ಆ 100ದು ಆ ಸ್ಯಾಂಪಲ್ 100 ಇದೆಯಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ 7 ಇರಬೇಕು ಅಂತ ನಾವು ಇಟ್ಕೊಳ್ಳೋಣ, ಅದು ಸಿ ಆಗುತ್ತೆ. ಸೊ ಇವಾಗ ಆ ಪ್ರೊಸೀಜರ್ ಏನಿದೆ, take a random sample of n items from the lot and the number of defectives d will be noted. ಸೊ ಈಗ ರ್ಯಾಂಡಮ್ ಸ್ಯಾಂಪಲ್ ತೊಗೊಳ್ಳಿ, n ಐಟಮ್ಸ್ ಅಂದರೆ ಇವಾಗ 100 ಐಟಮ್ಸ್ನ ನಾವು ತೊಗೊಂಡಿದ್ದೀವಿ ಆ ಸ್ಯಾಂಪಲ್ಲು ಫ್ರಮ್ ದ ಲಾಟ್ ಆ್ಯಂಡ್ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ಡಿ ವಿಲ್ ಬಿ ನೋಟೆಡ್. ಸೊ ಇವಾಗ ನಮಗೆ ಡಿ ಎಷ್ಟಿದೆ, ಅವಾಗ 100 ಸ್ಯಾಂಪಲ್ಸ್ ಇದೆ, 100 ಏನು ಐಟಮ್ಸ್ ಇದೆಯಲ್ಲ ಅದರೆಲ್ಲ ಕೂಡ ಇನ್ಸ್ಪೆಕ್ಟ್ ಮಾಡಿದಾಗ ನಮಗೆ ಡಿಫೆಕ್ಟಿವ್ಸ್ ಎಷ್ಟು ಡಿಫೆಕ್ಟಿವ್ ಸಿಕ್ತು, 5 ಡಿಫೆಕ್ಟಿವ್ಸ್ ಸಿಕ್ಕಲ್ಲ. ಸೊ ಈಗ ಇಫ್ ಡಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ. ಸೊ ಇವಾಗ ನಮಗೆ ಸಿ ಎಷ್ಟಿದೆ, ಮ್ಯಾಕ್ಸಿಮಮ್ ನಮಗೆ ಎಷ್ಟು ಡಿಫೆಕ್ಟಿವ್ ಇರ್ಬೋದು ಅಂತ ಹೇಳಿದ್ದೀವಿ ನಾವು, ಅಕ್ಸೆಪ್ಟೆನ್ಸ್ ನಂಬರು 7 ಇರ್ಬೋದಲ್ಲ. ಸೊ ಇವಾಗ ನಮಗೆ ಡಿಫೆಕ್ಟಿವ್ಸ್ 5 ಸಿಕ್ಕಿದೆ. ಸೊ ಇವಾಗ 5 ಈಸ್ ಲೆಸ್ ದೆನ್ 7 ಅಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಲಾಟ್ನ ಅಕ್ಸೆಪ್ಟ್ ಮಾಡ್ಬೋದು. ಬಿಕಾಸ್ ಮ್ಯಾಕ್ಸಿಮಮ್ ನಾವು ಇಷ್ಟು ಡಿಫೆಕ್ಟಿವ್ಸ್ ಇರ್ಬೋದು ಅಂತ ಹೇಳಿದ್ವಿ ಕನ್ಸ್ಟೆಂಟು, ಬಟ್ ನಮಗೆ ಅದಕ್ಕಿಂತ ಕಡಿಮೆನೇ ಸಿಕ್ಕಿದೆ ಡಿಫೆಕ್ಟಿವ್. ಸೊ ನಾವು ಅದರ ಲಾಟನ್ನು ನಾವು ಅಕ್ಸೆಪ್ಟ್ ಮಾಡ್ಬೋದು. ಸೊ ಆಮೇಲೆ ಏನು ಮಾಡ್ತೀವಿ, ರೀಪ್ಲೇಸ್ ಡಿ ನಂಬರ್ ಆಫ್ ಡಿಫೆಕ್ಟಿವ್ಸ್ ಬೈ ಗುಡ್ ಒನ್ಸ್. ಸೊ ಆ ಸ್ಯಾಂಪಲಲ್ಲಿ ಇವಾಗ
ಏನು 5 ಡಿಫೆಕ್ಟಿವ್ ಸಿಕ್ಕಿದ್ವಲ್ಲ ಅವನ್ನ ತೆಗೆದುಬಿಟ್ಟು ಚಲೋ ಇರೋವಂತಹ 5 ಸ್ಯಾಂಪಲ್ಸನ್ನು ನಾವು ಅದರಲ್ಲಿ ಹಾಕ್ತೀವಿ. ಆಮೇಲೆ ಇಫ್ ಡಿ ಈಸ್ ಗ್ರೇಟರ್ ದೆನ್ ಸಿ, ಅಕಸ್ಮಾತ್ ನಮಗೆ ಡಿ ಡಿಫೆಕ್ಟಿವ್ಸ್ ಏನು ಸಿಕ್ಕಿದೆಯಲ್ಲ ಅದು ಗ್ರೇಟರ್ ದೆನ್ ಸಿ ಇದ್ದರೆ ಲಾಟ್ ಈಸ್ ರಿಜೆಕ್ಟೆಡ್. ಅಂದರೆ ಇವಾಗ ನಮಗೆ ಡಿಫೆಕ್ಟಿವ್ಸು 10 ಸಿಕ್ಬಿಡ್ತು ಅಂತ ಅಂದ್ಕೊಳ್ಳಿ. 10 ಈಸ್ ಗ್ರೇಟರ್ ದೆನ್ 7 ಅಲ್ಲ, ನಾವು ಮ್ಯಾಕ್ಸಿಮಮ್ 7 ಡಿಫೆಕ್ಟಿವ್ಸ್ ಇರ್ಬೋದು ಅಂತ ಹೇಳಿದ್ವಿ. ಬಟ್ ನಮ್ಗೆ ಇವಾಗ 10 ಡಿಫೆಕ್ಟಿವ್ಸ್ ಸಿಕ್ಬಿಟ್ಟಿದೆ. ಸೊ ಅವಾಗ ಏನು ಮಾಡ್ತೀವಿ, ಆ ಲಾಟನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ಬಿಕಾಸ್ ನಮಗೆ ಡಿಫೆಕ್ಟಿವ್ಸ್ ತುಂಬ ಜಾಸ್ತಿ ಸಿಕ್ತು ಅಂತ ಅರ್ಥ. ಅವಾಗ ಆಮೇಲೆ ಏನು ಮಾಡುತ್ತೆ, ದ ಎಂಟೈರ್ ಲಾಟ್ ಈಸ್ ಇನ್ಸ್ಪೆಕ್ಟೆಡ್. ಮತ್ತೆ ಏನು ಮಾಡ್ತೇವೆ, 100% ಇನ್ಸ್ಪೆಕ್ಷನನ್ನು ಮಾಡ್ತೇವೆ. ಆಮೇಲೆ ಆಲ್ ಡಿಫೆಕ್ಟಿವ್ಸ್ ಆರ್ ರಿಪ್ಲೇಸ್ಡ್ ಬೈ ಗುಡ್ ಒನ್ಸ್. ಸೊ ಆವಾಗ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಅಂದರೆ ಆ 1000 ಸ್ಯಾಂಪಲ್ಸ್ 1000 ಐಟಮ್ಸ್ನೂ ಕೂಡ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಡಿಫೆಕ್ಟಿವ್ಸ್ ಎಲ್ಲ ತೆಗೆದುಬಿಟ್ಟು ಆ ಡಿಫೆಕ್ಟಿವ್ಸನ್ನು ತೆಗೆದು ಆ ಜಾಗದಲ್ಲಿ ಚಲೋ ಐಟಮ್ಸನ್ನು ನಾವು ಅಲ್ಲಿ ಹಾಕ್ತೀವಿ. ಇವಾಗ ಸೆಕೆಂಡ್ ಒನ್ ಏನು, ಡಬಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ಅಂತ. ಇನ್ ದ ಕೇಸ್ ಆಫ್ ಡಬಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನ್ ದ ಕನ್ಕ್ಲೂಷನ್ ವಿಲ್ ಬಿ ಬೇಸ್ಡ್ ಆನ್ 2 ಸ್ಯಾಂಪಲ್ಸ್. ಇವಾಗ ಸಿಂಗಲ್ ಸ್ಯಾಂಪ್ಲಿಂಗಲ್ಲಿ ಒಂದೇ ಸ್ಯಾಂಪಲ್ ಮೇಲೆ ಡಿಸಿಷನ್ ಇತ್ತಲ್ವಾ, ಬಟ್ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಡಬಲ್ ಸ್ಯಾಂಪ್ಲಿಂಗ್ ಅಂದರೆ ಡಿಸಿಷನ್ ಏನಿರುತ್ತೆ 2 ಸ್ಯಾಂಪಲ್ಸ್ ಮೇಲಿರುತ್ತೆ. ಅಂದರೆ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಮ್ ಟು ಅ ಕನ್ಕ್ಲೂಷನ್ ಆನ್ ದ ಬೇಸಿಸ್ ಆಫ್ ಫಸ್ಟ್ ಸ್ಯಾಂಪಲ್, ದೆನ್ ದ ಸೆಕೆಂಡ್ ಸ್ಯಾಂಪಲ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ದ ರಿಮೈನಿಂಗ್ ಲಾಟ್. ಇವಾಗ 1ನೇ ಸ್ಯಾಂಪಲಿಂದ ನಾವು ಒಂದು ಡಿಸಿಷನಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಆವಾಗ ನಾವು ಸೆಕೆಂಡ್ ಸ್ಯಾಂಪಲ್ಗೆ ಹೋಗ್ಬೋದು. ಅಂದರೆ ಸೆಕೆಂಡ್ ಟೈಮು ನಾವು ಮತ್ತೆ ಇನ್ನೊಂದು ಸ್ಯಾಂಪಲನ್ನು ತೆಗಿಬಹುದು ಲಾಟಿಂದ. ಅದರಲ್ಲಿ ಡಬಲ್ ಸ್ಯಾಂಪ್ಲಿಂಗ್ ಪ್ಲ್ಯಾನಲ್ಲಿ ದ ಪ್ರೊಸೀಜರ್ ಆಫ್ DSP ಈಸ್ ಆ್ಯಸ್ ಫಾಲೋಸ್. ಪ್ರೊಸೀಜರ್ ಏನಿದೆ ಇದರದ್ದು, ಲೆಟ್ n be the lot size, n1 and n2 be the sizes of first and second sample. ಸೊ ಇವಾಗ n ಏನಿದೆ ಒಂದು ಲಾಟ್ ಸೈಜ್ ಇದೆ ಅಂತ ತಿಳ್ಕೊಳ್ಳಿ. n1 and n2 be the sizes of first and second sample. ಸೊ ಇವಾಗ ನಾವು 2 ಸ್ಯಾಂಪಲ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಸೊ 1ನೇ ಸ್ಯಾಂಪಲ್ ಎಷ್ಟಿದೆ 100 ಇದ್ದಿದ್ದನ್ನು ತೊಗೊಳ್ತೀವಿ ಅಂತ ತಿಳ್ಕೊಳ್ಳಿ. ಫಸ್ಟ್ ಸ್ಯಾಂಪಲ್ ಸೈಜ್ ಎಷ್ಟಿದೆ 100, ಅದು n1 ಆಗುತ್ತೆ. ಸೆಕೆಂಡ್ ಟೈಮ್ ನಾವು ಸ್ಯಾಂಪ್ಲಿಂಗ್ ಡ್ರಾನ್ ಮಾಡಿದಾಗ n2 ಏನಿದೆ 150 ತೆಗಿತೀವಿ ಅಂತ ಇಟ್ಕೊಳ್ಳಿ. ಸೊ n2 150 ಅಂತ. ನೀವು ಜಸ್ಟ್ ಇದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಲೆಟ್ C1 and C2 be the 2 acceptance number. ಸೊ ಇವಾಗ C1 C2 ಅನ್ನೋದು 2 acceptance ನಂಬರ್ ಇರುತ್ತೆ. ಅಂದರೆ ಇದು ಮ್ಯಾಕ್ಸಿಮಮ್ ಎಷ್ಟು ಡಿಫೆಕ್ಟಿವ್ಸ್ ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಅದು. ಸೊ ಇದರಲ್ಲಿ ಹೆಂಗೆ ಮಾಡಬೇಕು, ಆಲ್ವೇಸ್ C1 ಶುಡ್ ಬಿ ಲೆಸ್ ದೆನ್ C2. ಅಂದರೆ ಇವಾಗ ಫಸ್ಟ್ ಟೈಮ್ ನಾವು ಸ್ಯಾಂಪ್ಲಿಂಗ್ ಮಾಡಿದಾಗ ಇವಾಗ ನಾವು C1 ಎಷ್ಟು ಇಟ್ಕೊಂಡಿದ್ವಿ, ಅವಾಗಲೇ 7 ಇಟ್ಕೊಂಡಿದ್ವಿ ಅಲ್ಲ, ಮ್ಯಾಕ್ಸಿಮಮ್ 7 ಡಿಫೆಕ್ಟಿವ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಇವಾಗ ಜಾಸ್ತಿ ಬಂತು ಅಂತ ಅಂದರೆ ಆಮೇಲೆ ಮತ್ತೆ ನಾವು ಏನು ಮಾಡಬೇಕು, ಇನ್ನೊಂದು ಅಕ್ಸೆಪ್ಟೆನ್ಸ್ ನಂಬರ್ನ ಇಟ್ಕೊಳ್ತೀವಿ ಇಲ್ಲಿ C2 ಅಂತ. ಆ C2 ಯಾವ ಥರ ಇರಬೇಕು, C1ಕಿಂತ ಅದು ಜಾಸ್ತಿ ಇರಬೇಕು, ಆ ಥರ C2 ಇಟ್ಕೊಳ್ಬೇಕು. ಅಂದರೆ C1 ಶುಡ್ ಬಿ ಲೆಸ್ ದೆನ್ C2 ಅಂತ. ಮತ್ತು D1 and D2 ಬಿ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ಇನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಯಾಂಪಲ್ಸ್. ಅವು ಡಿಫೆಕ್ಟಿವ್ಸ್ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ n1 ಇಂದ ಡ್ರಾ ಮಾಡಿದ್ದು ಬಂದಾಗ ಡಿಫೆಕ್ಟಿವ್ಸ್ಗೆ ಏನಿರುತ್ತೆ D1, ಮತ್ತು n2 ಸ್ಯಾಂಪಲ್ಸಲ್ಲಿ ಬಂದಿದ್ದ ಡಿಫೆಕ್ಟಿವ್ಸ್ಗೆ D2 ಅಂತ ಹೇಳ್ತೀವಿ. ಸೊ ಇವಾಗ ಪ್ರೊಸೀಜರ್ ಏನಿದೆ, ಟೇಕ್ ಅ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ n1 ಫ್ರಮ್ ದ ಲಾಟ್. ಸೊ ಆ ಲಾಟಿಂದ 100 ಸ್ಯಾಂಪಲ್ಸ್ ತೊಗೊಳ್ಳಿ. ಬಿಕಾಸ್ n1 ಅಲ್ವಾ, ಸೊ ನಾ n1 100 ಇಟ್ಕೊಂಡಿದ್ದೀವಿ. ಸೊ ಈಗ ಆ ಕಂಪ್ಲೀಟ್ 1000 ಲಾಟ್ ಏನಿದೆ ಅಲ್ಲ ಅದರಲ್ಲಿಂದ 100 ಐಟಮ್ಸ್ನ ತೊಗೊಳ್ಳಿ, n1 ಐಟಮ್ಸ್ನ ತೊಗೊಳ್ಳಿ. ಆಮೇಲೆ ಇಫ್ D1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು C1, ಇದು ಸೇಮ್ ಬರುತ್ತೆ, ಸಿಂಗಲ್ ಸ್ಯಾಂಪ್ಲಿಂಗ್ ಥರ 1ನೇ ಸ್ಟೆಪ್ ಸೇಮ್ ಬರುತ್ತೆ. ಬಿಕಾಸ್ ಇವಾಗ ನಂಬರ್ ಆಫ್ ಡಿಫೆಕ್ಟಿವ್ಸ್ ನಮ್ಗೆ ಎಷ್ಟು ಸಿಕ್ತು, ಇವಾಗ 5 ಸಿಕ್ತು ಅಂತ ಇಟ್ಕೊಳ್ಳಿ. ಇವಾಗ ಬೇಡ, ನಾನೀಗ ಜಾಸ್ತಿ ಇಟ್ಕೊಳ್ತೀನಿ ನಾನು. ಇವಾಗ ನಮಗೆ ಮ್ಯಾಕ್ಸಿಮಮ್ C1 ಏನಿದೆ ಅಕ್ಸೆಪ್ಟೆನ್ಸ್ ನಂಬರು 7 ಇಟ್ಕೊಂಡಿದ್ದೀನಲ್ವ ನಾನು ಮೊದಲೇ. ಸೊ ಇವಾಗ ನಮಗೆ ಡಿಫೆಕ್ಟಿವ್ಸು 10 ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ, ಹೌದಾ. ಸೊ ಈಗ ಡಿಫೆಕ್ಟಿವ್ಸು ನಮಗೆ ಇವಾಗ 10 ಸಿಕ್ತು. ಸೊ ಈಗ D1 ಈಸ್ ನಾಟ್ ಲೆಸ್ ದೆನ್ C1 ಅಲ್ವಾ. ಸೊ ಅವಾಗ ನಾವು ಇಫ್ ಅಕಸ್ಮಾತ್ D1 ಏನಾದರೂ ಲೆಸ್ ದೆನ್ C1 ಇದ್ದರೆ, ಅಂದರೆ ಇವಾಗ ನನಗೆ ಸಪೋಸ್ ಇವಾಗ ನನಗೆ 5 ಡಿಫೆಕ್ಟಿವ್ಸ್ ಸಿಕ್ತು ಆ್ಯಂಡ್ C1 ಈಸ್ 7. ಸೊ ಹಂಗಿದ್ದಾಗ ನಾವು ಏನು ಮಾಡ್ತೀವಿ, ಆ ಲಾಟನ್ನು ಅಕ್ಸೆಪ್ಟ್ ಮಾಡ್ತೀವಿ. ಬಿಕಾಸ್ D1 ಏನಿದೆ ಇಟ್ ಈಸ್ ಲೆಸ್ ದೆನ್ C1 ಅಲ್ವಾ. ಅಂದರೆ ನಮಗೆ ಮ್ಯಾಕ್ಸಿಮಮ್ ಅಷ್ಟು ಅಕ್ಸೆಪ್ಟೆನ್ಸ್ ನಂಬರ್ ಕೊಟ್ಟಿದ್ರು, ಬಟ್ ನಮ್ಗೆ ಅದಕ್ಕಿಂತ ಕಡಿಮೆನೇ ಡಿಫೆಕ್ಟಿವ್ ಐಟಮ್ಸ್ ಬಂದಾಗ ನಾವು ಅದನ್ನು ಈಸಿಲಿ ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಮತ್ತು ಆ ಡಿಫೆಕ್ಟಿವ್ಸ್ನೆಲ್ಲ ತೆಗೆದುಬಿಟ್ಟು ಗುಡ್ ಒನ್ಸಿಂದ ಹಾಕ್ತೀವಿ. ಅದೇ ಅಕಸ್ಮಾತ್ ಅದು D1 ಏನಾದರೂ ಗ್ರೇಟರ್ ದೆನ್ C2 ಇತ್ತು ಅಂತಂದರೆ, ಅಂದರೆ ಇವಾಗ ಡಿಫೆಕ್ಟಿವ್ಸ್ ನಮಗೆ ಬಂದಿದ್ದು C2ಕಿಂತ ಜಾಸ್ತಿ ಇತ್ತು ಅಂತಂದರೆ ಅವಾಗ ನಾವು ರಿಜೆಕ್ಟ್ ಮಾಡ್ತೀವಿ. ಇವಾಗ ನಾನು ಕಂಪ್ಲೀಟಾಗಿ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಇವಾಗ ನನಗೆ ಸಿಕ್ಕಿರೋ ಡಿಫೆಕ್ಟಿವ್ಸ್ ಎಷ್ಟು 10, ಮತ್ತು C1 ನಾನು ಎಷ್ಟು ಇಟ್ಕೊಂಡಿದ್ದೀನಿ 7 ಇಟ್ಕೊಂಡಿದ್ದೀನಿ, ಆ್ಯಂಡ್ C2 ಎಷ್ಟು ಇಟ್ಕೊಂಡಿದ್ದೀನಿ 12 ಇಟ್ಕೊಂಡಿದ್ದೀನಿ. ಸೊ ಹೌದಾ, ಇವಾಗ ನನಗೆ ಡಿಫೆಕ್ಟಿವ್ಸ್ ಎಷ್ಟು ಸಿಕ್ಕಿದೆ D1 ಡಿಫೆಕ್ಟಿವ್ಸ್ ಎಷ್ಟು 10 ಸಿಕ್ಕಿದೆ ಅಲ್ವಾ. ಸೊ ಈಗ 10 ಏನಿದೆ ಸೆಕೆಂಡ್ ಸ್ಟೆಪ್, 1ನೇ ಸ್ಟೆಪ್ ನೋಡಿ 10 ಈಸ್ ಲೆಸ್ ದೆನ್ 7 ಅಲ್ವಾ. ಸೊ ಅವಾಗ ನಾವು ಲಾಟನ್ನು ರಿಜೆಕ್ಟ್ ಮಾಡ್ತೀವಿ. ಅದೇ ಸೆಕೆಂಡ್ ಸ್ಟೆಪ್ ಬಂದಾಗ ಮತ್ತು D1 ಈಸ್ ಗ್ರೇಟರ್ ದೆನ್ C2. ಇವಾಗ C2 ಎಷ್ಟಿದೆ 12 ಇದೆ, D1 ಏನಿದೆ 10 ಇದೆ. ಸೊ ಈಗ ಇದು C2ಕಿಂತ ಗ್ರೇಟರ್ ಇಲ್ಲ ಅಲ್ವಾ.
ಸೊ ಈಗ ಫಸ್ಟು ಒಂದೊಂದೇ ಸ್ಟೆಪ್ಪು ಬರಬೇಕು. ನೀವು ಮೈಂಡಲ್ಲಿ ಏನು ಮಾಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ, ಅದರಿಂದ ಮಾಡಬೇಕಾಗುತ್ತೆ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ಈಗ ಆ D1 ಏನಿದೆ ಗ್ರೇಟರ್ ದೆನ್ C2 ಇದ್ದಾಗ ನಾವು ಅದನ್ನು ಲಾಟನ್ನು ರಿಜೆಕ್ಟ್ ಮಾಡ್ತೀವಿ. ದಟ್ ಆಮೇಲೆ ಏನು ಮಾಡ್ತೀವಿ, ಬಿಕಾಸ್ C1ಕಿಂತ C2ನೇ ದೊಡ್ಡದಿರುತ್ತೆ ಆ್ಯಂಡ್ ಡಿಫೆಕ್ಟಿವ್ಸು C2ಕಿಂತ ದೊಡ್ಡದಿತ್ತಂದರೆ ನಾವು ಅದನ್ನು ಆಬ್ವಿಯಸ್ಲಿ ನಾವು ಆ ಲಾಟನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಆಮೇಲೆ ಆ ಎಂಟೈರ್ ಲಾಟನ್ನು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಮತ್ತು ಡಿಫೆಕ್ಟಿವ್ಸ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ಐಟಮನ್ನು ಹಾಕಬೇಕು. ಇಫ್ C1 ಈಸ್ ಅಂದರೆ D1 ಲೈಸ್ ಬಿಟ್ವೀನ್ C1 ಆ್ಯಂಡ್ C2 ಅಂದರೆ ಆ ಡಿಫೆಕ್ಟಿವ್ಸು C1 ಮತ್ತು C2 ಲೈಯಲ್ಲಿದ್ದರೆ, ಅಂದರೆ ಇವಾಗ D1 10 ಬಂದಿದೆ ಅಲ್ವಾ, ಅದು 7 ಮತ್ತು 12 ಮಿಡಲ್ ಇದೆ. ಆವಾಗ ಏನು ಮಾಡಬೇಕು, ಅನದರ್ ಸ್ಯಾಂಪಲ್ ಆಫ್ ಆವಾಗ ಇದು ಮಿಡಲ್ ಬಂದಿದೆ ಅಲ್ವಾ, ಬಿಕಾಸ್ C1ಕಿಂತ ಗ್ರೇಟರ್ ಇದೆ ಡಿಫೆಕ್ಟಿವ್ಸು. ಸೊ ನಾವಾಗ ತೆಗಿಬೇಕಾಗಿರುತ್ತೆ ಅದನ್ನು. ಬಟ್ ಅದು ಏನಿರುತ್ತೆ C2ಕಿಂತ ಕಡಿಮೆ ಇದೆ. ಸೊ ಅವಾಗ ನಮಗೆ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಇಂದ ಒಂದು ಸ್ಯಾಂಪಲನ್ನು ಡ್ರಾ ಮಾಡ್ತೇವೆ ರಿಮೈನಿಂಗ್ ಲಾಟಿಂದ ತೆಗೆದ್ಬಿಟ್ಟು ಆವಾಗ ನೋಡಬೇಕು. ಇವಾಗ ಇನ್ನೊಂದು ಸ್ಯಾಂಪಲ್ ತೆಗೆದಿರ್ತೇವಲ್ಲ, ಅದರಲ್ಲಿ ಎಷ್ಟು ಡಿಫೆಕ್ಟಿವ್ಸ್ ಅಂತ ನೋಡ್ತೀವಿ, ಅದು ಏನು ಬರುತ್ತೆ, D2 ಬರುತ್ತೆ. ಸೊ ಅವಾಗ D1 ಪ್ಲಸ್ D2 ಮಾಡಬೇಕು. ಇಫ್ D1 ಪ್ಲಸ್ D2 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು C2 ಇತ್ತಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ಅವು ಎರಡನ್ನೂ ಕೂಡಿಸಿದಾಗ ಡಿಫೆಕ್ಟಿವ್ಸ್ ಬಂದಿರೋದು ಲೆಸ್ ದೆನ್ C2 ಇದ್ದರೆ ಅವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ರೀಪ್ಲೇಸ್ ಮಾಡಬೇಕು. D1 ಪ್ಲಸ್ D2 ಡಿಫೆಕ್ಟಿವ್ಸ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಚಲೋ ಐಟಮ್ಸನ್ನು ಹಾಕಬೇಕು. ಅದೇ ಅಕಸ್ಮಾತ್ ಅದು D1 ಪ್ಲಸ್ D2 ಗ್ರೇಟರ್ ದೆನ್ C2 ಇದ್ದಾಗ ಏನು ಮಾಡಬೇಕು, ಆ ಲಾಟನ್ನು ನಾವು ರಿಜೆಕ್ಟ್ ಮಾಡಿಬಿಟ್ಟು ಎಂಟೈರ್ ಲಾಟನ್ನು ಇನ್ನೊಮ್ಮೆ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಎಲ್ಲ ಡಿಫೆಕ್ಟಿವ್ಸ್ ತೆಗೆದುಬಿಟ್ಟು ಒಳ್ಳೆ ಐಟಮ್ಸನ್ನು ಹಾಕಬೇಕು. ಸೊ ರಿಲೇಟಿವ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಿದ್ರದ್ದು, SSP ಈಸ್ ಈಸಿಯರ್ ಆ್ಯಂಡ್ ಸಿಂಪ್ಲರ್ ದೆನ್ DSP. ಸೊ ಡಬಲ್ ಸ್ಯಾಂಪ್ಲಿಂಗ್ಕಿಂತ ಸಿಂಗಲ್ ಸ್ಯಾಂಪ್ಲಿಂಗ್ ಏನಿದು ಈಸಿ ಇರುತ್ತೆ. ಮ್ಯಾನುಫ್ಯಾಕ್ಚರರ್ ಫೀಲ್ಸ್ ಮೋರ್ ಅಶ್ಯೂರ್ಡ್ ಸೈಕಲಾಜಿಕಲಿ ಇನ್ DSP ದೆನ್ SSP. ಬಟ್ ಏನಾಗುತ್ತೆ, DSPಯಲ್ಲಿ 2 ಟೈಮ್ಸ್ ನಾವು ಸ್ಯಾಂಪ್ಲಿಂಗ್ ಮಾಡಿರೋದ್ರಿಂದ ಮ್ಯಾನುಫ್ಯಾಕ್ಚರರ್ಗೆ ಏನು ಬರುತ್ತೆ, ಅಶ್ಯೂರ್ಡ್ ಇದೆ, ಇದು ಪ್ರಾಡಕ್ಟ್ಸು ಅಶ್ಯೂರ್ಡ್ ಕ್ವಾಲಿಟಿ ಇದೆ ಅಂತ ಅವ್ನಿಗೆ ಫೀಲ್ ಬರುತ್ತೆ. In DSP, in case the lot is accepted at the first stage itself, there would be reduction in the number of items inspected. ಸೊ ಈಗ ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ನಮಗೆ ಲಾಟ್ ಅಕ್ಸೆಪ್ಟ್ ಮಾಡಿಬಿಟ್ಟೆ, ಅಂದರೆ ನಮಗೆ C1ಕಿಂತ D1 ಕಡಿಮೆ ಇತ್ತು ಅಂದರೆ ನಮಗೆ ಅಷ್ಟು ಡಿಫೆಕ್ಟಿವ್ಸ್ ಬಂದಿಲ್ಲ ಅಂದರೆ ನಾವು ಈಸಿಲಿ ಅವಾಗಲೇ ಅಕ್ಸೆಪ್ಟ್ ಮಾಡಿಬಿಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ಯಾವುದನ್ನು ಕ್ಯಾರಿ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ಕಂಪ್ಯೂಟೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಸೊ ಆನ್ ದ ಎವ್ರೇಜ್ ಆನ್ ಆ್ಯನ್ ಎವ್ರೇಜ್ ದ ಇನ್ಸ್ಪೆಕ್ಷನ್ ಕಾಸ್ಟ್ ವುಡ್ ಬಿ ಲೆಸರ್. ಆವಾಗ ನಮಗೆ ಇನ್ಸ್ಪೆಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಕೂಡ 7th ಚಾಪ್ಟರ್ ಮುಗೀತು. ನಾನು ಎಕ್ಸಸೈಸಸ್ ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ. ಪ್ಲೀಸ್ ಎಲ್ಲನ ಓದ್ಕೊಳ್ಳಿ, ಎಲ್ಲವನ್ನು ಸಾಲ್ವ್ ಮಾಡಿ. ಜಸ್ಟ್ ಕೇಳ್ತಾ ಕುಂದಿರಬೇಡಿ, ಯಾಕಂದರೆ ಇದು ಅರ್ಥ ಆಗೋದಿಲ್ಲ. ಸೊ ಪ್ಲೀಸ್ ಸಾಲ್ವ್ ಮಾಡಿ. ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್.